ಸ್ಟಾರ್ ಸ್ಟಿಕ್ಕರ್ 250 ರೂಪಾಯಿ ರೀ ಸರ, ಬನ್ರಿ ಸರ. ಹಣಮಂತ ಆಚೀಚೆ ಹೋಗುತ್ತಿದ್ದವರ ಗಮನ ಸೆಳೆಯಲೆಂದು ವಿಚಿತ್ರ ಧ್ವನಿ ತೆಗೆದು ಕೂಗುತ್ತಿದ್ದ. ನಕ್ಷತ್ರಗಳು, ಮನೆಯ ಚಾವಣಿಗೆ ಅಂಟಿಸುವ ಸ್ಟಿಕ್ಕರ್ಗಳು, ದೀಪ ಆರಿಸಿದ ಕೂಡಲೇ ಮಿನುಗಲಾರಂಭಿಸುವ ವಿವಿಧ ಗಾತ್ರದ ನಕ್ಷತ್ರಗಳು. ಹಣಮಂತನ ಬಳಿ ಕೊನೆಯ 12 ಪ್ಯಾಕೆಟುಗಳು ಮಾತ್ರ ಉಳಿದಿದ್ದವು. ಇಂದು ಎಲ್ಲಾ ಪ್ಯಾಕೆಟ್ಗಳನ್ನು ಮಾರಿ ಮುಗಿಸಿದರೆ ಈ ಬಾರಿ ಊರಿಗೆ ಹೋಗಬಹುದು ಎಂಬ ಲೆಕ್ಕಾಚಾರ ಹಣಮಂತ ಒಂದು ಕ್ಷಣವೂ ಬಾಯಿ ಮುಚ್ಚಿ ಕುಳಿತುಕೊಳ್ಳದಂತೆ ಮಾಡುತ್ತಿತ್ತು. ಈ ವರ್ಷ ಇಲ್ಲಿಯವರೆಗಿನ ಜಾತ್ರೆಗಳಲ್ಲಿ ವ್ಯಾಪಾರ ಅಷ್ಟಕ್ಕಷ್ಟೇ. ಆದರೆ ದೇವರ ದಯೆಯೇ ಎನ್ನಬೇಕು, ದೊಡ್ಡ ಜಾತ್ರೆ ಕೈಕೊಡಲಿಲ್ಲ. ಓಲ್ಡ್ ಗೋವಾದ ಜಾತ್ರೆಯಲ್ಲಿ ಎಲ್ಲಿ ನೋಡಿದರೂ ಜನ, ಹಣಮಂತನು ಸೇರಿದಂತೆ ಎಲ್ಲರಿಗೂ ಕನಸಿನಲ್ಲೂ ಎಣಿಸಲಾರದಷ್ಟು ವ್ಯಾಪಾರ. ಪ್ಯಾಕೆಟುಗಳು ಕಡಿಮೆಯಾಗುತ್ತಿದ್ದಂತೆಯೇ ಹಣಮಂತನ ಲೆಕ್ಕಾಚಾರ ಜಾಸ್ತಿಯಾಗುತ್ತಿತ್ತು. ಹಣಮಂತ ಊರಿಗೆ ಹೋಗದೆ ತುಂಬಾ ಸಮಯವಾಗಿತ್ತು. ಕೈಯಲ್ಲಿ ಮಾಲು ಉಳಿಸಿಕೊಂಡು ಊರಿಗೆ ಹೋಗುವುದಾದರೂ ಸಾಧ್ಯವೇ? 5 ಪ್ಯಾಕೆಟುಗಳು ಉಳಿದರೆ ಅದನ್ನು ಮಾರಲು ಮುಂದಿನ ಜಾತ್ರೆಗೆ ಹೋಗಬೇಕು. ಹಾಗೆಂದು ಮುಂದಿನ ಜಾತ್ರೆಗೆ 5 ಪ್ಯಾಕೆಟು ಹಿಡಿದುಕೊಂಡು ಹೋಗುವುದು ಸಾಧ್ಯವೇ? ಆ 5 ಪ್ಯಾಕೆಟುಗಳನ್ನು ಮಾರಿದಾಗ ಸಿಕ್ಕುವ ಲಾಭ ಹೋಗಿ ಬರುವ ಖರ್ಚಿಗೂ ಸರಿ ಹೊಂದಲಿಕ್ಕಿಲ್ಲ. ಲಾಭವಾಗಬೇಕಾದರೆ ರಾಧೇಶ್ಯಾಮನ ಬಳಿ ಹೋಗಿ ಇನ್ನೂ ಸ್ವಲ್ಪ ಪ್ಯಾಕೆಟುಗಳನ್ನು ತೆಗೆದುಕೊಳ್ಳಬೇಕು. ಪ್ರತಿಯೊಂದು ಜಾತ್ರೆಯ ಅಂತ್ಯದಲ್ಲಿ ಇದೇ ಲೆಕ್ಕಾಚಾರ. ಇಡ್ಲಿ ಉಳಿಯಿತು ಎಂದು ಚಟ್ನಿ ತೆಗೆದುಕೊಳ್ಳುವುದು, ಮತ್ತೆ ಚಟ್ನಿ ಉಳಿಯಿತು ಎಂದು ಇಡ್ಲಿ ತೆಗೆದುಕೊಳ್ಳುವುದು. ಈ ಬಾರಿಯೂ ಹಾಗೆಯೇ. ಆದರೆ ನಾಳೆ ಮತ್ತೆ ಪಣಜಿಗೆ ಹೋಗಿ ರಾಧೆಯ ಬಳಿ ಸಾಮಾನು ಖರೀದಿಸಬೇಕು. ಏನೇ ಆಗಲಿ, ಈ ಬಾರಿ ಕುರ್ತರಿ ಜಾತ್ರೆಯ ನಂತರ ಊರಿಗೆ ಹೋಗಲೇಬೇಕು. ಮಾಲು ಉಳಿದರೂ ಪರವಾಗಿಲ್ಲ, 3 ಕಾಸಿಗೆ ಮಾರಿಯಾದರೂ ಊರಿಗೆ ಹೋಗಲೇಬೇಕು. ಹಣಮಂತ ಯೋಚಿಸುತ್ತಿದ್ದ. ಕುರ್ತರಿ, ಎಲ್ಲವೂ ಅಲ್ಲಿಯೇ ಆರಂಭವಾದದ್ದು, ಅಲ್ಲಿಯೇ ಮುಗಿಯುತ್ತದೋ ಏನೋ. ಬಾಗಲಕೋಟೆಯಿಂದ ಗೋವೆಗೆ ಬರುವಾಗ ಹಣಮಂತನಿಗೆ 18ರ ವಯಸ್ಸು. ತಾಂಡದ ಹಲವು ಮಂದಿ ಅದಾಗಲೇ ಗೋವಾದಲ್ಲಿ ಕೆಲಸ ಮಾಡುತ್ತಿದ್ದರು. ಹಳ್ಳಿಯ ಆ ತುಂಡು ಜಮೀನಿನ ಕಷ್ಟ ಸಂಕಷ್ಟಗಳ ಜೊತೆ ತುಲನೆ ಮಾಡಿದರೆ ಗೋವಾ ಎಂದರೆ ಅವರಿಗೆಲ್ಲ ಸ್ವರ್ಗ. ಕೆಲವರು ಕೆಲಸ ಹುಡುಕಿ ಬೀಚಿಗೆ ಹೋದರಾದರೆ ಇನ್ನು ಕೆಲವರು ಮನೆಗೆಲಸಕ್ಕೆ ಹೋದರು. ದಾರಿ ತಪ್ಪಿದ ಕೆಲವರು ಬೈನಾಕ್ಕೂ ಹೋದರು. ಜೀವ ಗಟ್ಟಿ ಇದ್ದವರಿಗೆ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಕೆಲಸ ಸಿಗುತ್ತಿತ್ತು. ಅಂತೆಯೇ ಒಂದಿಬ್ಬರಿಗೆ ಕಾರ್ಡು ಗೀಚಿದ ಹಣಮಂತ ಕುರ್ತರಿಯಲ್ಲಿದ್ದ ಒಂದು ಕಾರ್ಖಾನೆ ಸೇರಿದ್ದ. ಅದು ಊರ ಕಡೆಯ ಹಲವರು ಕೆಲಸ ಮಾಡುತ್ತಿದ್ದ ದೊಡ್ಡ ಕಂಪನಿ. ಹಣಮಂತನಾಗಲಿ ಅವನಿಗಿಂತ ಮೊದಲೇ ಗೋವಕ್ಕೆ ಬಂದವರಾಗಲಿ ಊರಿನಿಂದ ಬರುವಾಗ ದುರಾದೃಷ್ಟ ಒಂದನ್ನು ಬಿಟ್ಟು ಬೇರೆ ಏನನ್ನೂ ಜೊತೆಯಲ್ಲಿ ತಂದಿರಲಿಲ್ಲ. ಒಬ್ಬನ ದುರಾದೃಷ್ಟ ಸಾಕಾಗಲಿಕ್ಕಿಲ್ಲ ಎಂಬಂತೆ ಕೆಲಸಕ್ಕೆ ಸೇರಿ 6 ತಿಂಗಳ ಒಳಗೆ ಹೆಂಡತಿ ಮಕ್ಕಳನ್ನು ಕರೆತಂದದ್ದು ಆಯಿತು. ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬಂದು ಗೂಡು ಎಂಬುದೊಂದನ್ನು ಕಟ್ಟಿಕೊಂಡನೋ ಇಲ್ಲವೋ, ಅದೃಷ್ಟ ಎಂಬುದಕ್ಕೆ ಇನ್ನು ಕಾಯುವ ಅಗತ್ಯವಿಲ್ಲ ಅನಿಸಿರಬೇಕು. ಸರಳವಾಗಿ ಹೇಳಬೇಕಾದರೆ ಹೆಂಡತಿ ಮಕ್ಕಳು ಬಂದರು, ಕೆಲಸ ಹೋಯಿತು. 900 ಕುಟುಂಬಗಳನ್ನು ಸಾಕಿದ ಕಂಪನಿಗೆ ಮಳೆಗಾಲದ ಆ ಒಂದು ರಾತ್ರಿ ಬೀಗ ಜಡಿದರು. ಈಗ ಆನಂದ ತರಕಾರಿ ಮಾರುತ್ತಾನಾದರೆ ಸಂದೀಪ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗುತ್ತಾನೆ, ಪೆದ್ರು ಕಳ್ಳತನ ಮಾಡುತ್ತಾನೆಂಬ ಸುದ್ದಿ ಇದ್ದರೆ ಇನ್ನು ಕೆಲವರು ಸತ್ತು ಮಣ್ಣು ಸೇರಿದ ಸುದ್ದಿಯೂ ಬರುತ್ತಿರುತ್ತದೆ. ಹಣಮಂತ ಜಾತ್ರೆಯಲ್ಲಿ ನಕ್ಷತ್ರಗಳ ಸ್ಟಿಕ್ಕರ್ ಮಾರುತ್ತಾನೆ. ಸಿರಿವಂತರ ಮಕ್ಕಳಿಗೆ ಮನೆಯ ಕೋಣೆಯೊಳಗೆಯೇ ನಕ್ಷತ್ರಗಳ ಲೋಕ ತೋರಿಸುವ ಸ್ಟಿಕ್ಕರ್ಗಳು. ಹಳ್ಳಿಗೊಂದು ಚರ್ಚು, ಚರ್ಚಿಗೊಂದು ಜಾತ್ರೆ ಇರುವಾಗ ಗೋವಾದಲ್ಲಿ ಜಾತ್ರೆಗಳಿಗೇನು ಬರವಿಲ್ಲ. ಒಂದರ ಬಳಿಕ ಒಂದು ಎಂಬಂತೆ ಜಾತ್ರೆಗಳು ಬರುತ್ತಾ ಇರುತ್ತವೆ. ಕೋಲ್ವಾ, ಬಾಣಾವಳಿ, ವಾರ್ಕಾ, ಓಲ್ಡ್ ಗೋವಾ, ರಾಯ, ಕುರ್ತರಿ, ನವೇಲಿ ಜಾತ್ರೆಗಳ ಪಟ್ಟಿಗೆ ಅಂತ್ಯವೇ ಇಲ್ಲ. 100ಕ್ಕೆ ಕೊಡ್ಡಿ ಏನಪ್ಪ, ಯಾರೋ ಒಬ್ಬ ಕೇಳುತ್ತಿದ್ದ. ವ್ಯಾಪಾರದಲ್ಲಿ ಚರ್ಚೆ ಇಲ್ಲವೆಂದಲ್ಲ, ಆದರೆ 250ರ ಪ್ಯಾಕೆಟಿಗೆ 100 ರೂಪಾಯಿ. 20 ನಿಮಿಷಗಳ ಚರ್ಚೆಯ ಬಳಿಕ 180 ರೂಪಾಯಿಗಳಿಗೆ ವ್ಯಾಪಾರ ಕುದುರಿತು. ಇನ್ನು 11 ಪ್ಯಾಕೆಟ್ಗಳು ಉಳಿದಿದ್ದವು. ಮಾರಿ ಮುಗಿಸಲು ಸಾಧ್ಯವಾದೀತೆ? ಹಣಮಂತ ಲೆಕ್ಕ ಹಾಕುತ್ತಿದ್ದ. ಮಾರಲೇಬೇಕು, ಏನೇ ಆದರೂ ಕಂಪನಿಯಿದ್ದ ಆ ಕುರ್ತರಿಗೆ ಮತ್ತೆ ಹೋಗುವ ಹಾಗೆ ಆಗಬಾರದು. 10, 9, 8 ಉಳಿದಿದ್ದ ಪ್ಯಾಕೆಟುಗಳ ಸಂಖ್ಯೆ ಇಳಿಯುತ್ತಿದ್ದಂತೆಯೇ ಹಣಮಂತನ ಮನಸ್ಸು ಸಾಧ್ಯವಿದೆ, ಇಂದು ಖಂಡಿತವಾಗಿಯೂ ಸಾಧ್ಯವಿದೆ ಎಂದು ಹುಚ್ಚೆದ್ದು ಕುಣಿಯುತ್ತಿತ್ತು. ಪ್ರತಿಯೊಂದು ಪ್ಯಾಕೆಟ್ ಮಾರಿ ಹೋಗುತ್ತಿದ್ದಂತೆಯೇ ಬಾಗಲಕೋಟೆಗೆ ಹೋಗುವ ಬಸ್ಸು ಹತ್ತಿರವಾಗುತ್ತಿರುವ ಹಾಗೆ ಭಾಸವಾಗುತ್ತಿತ್ತು. 1/2 ಗಂಟೆಯ ಬಳಿಕ ಉಳಿದದ್ದು ಕೊನೆಯ 3 ಪ್ಯಾಕೆಟುಗಳು ಮಾತ್ರ. ರಾತ್ರಿಯ 10 ಗಂಟೆಯಾಗಿತ್ತು. ಅತ್ತಿತ್ತ ನೋಡುತ್ತಿದ್ದ ಹಣಮಂತ ಎಲ್ಲರನ್ನೂ ಕೂಗಿ ಕೂಗಿ ಕರೆಯುತ್ತಿದ್ದ. ಅಲ್ಲೊಬ್ಬ ಸೇಠ್ ಬರುತ್ತಿದ್ದಾರೆ.
ಜೊತೆಯಲ್ಲಿ ಇಬ್ಬರು ಮಕ್ಕಳು. ಸರ ಸಾಹೇಬ್ರ, ಬರ್ರಿ ನಕ್ಷತ್ರಗಳು, ಸ್ಟಿಕರ್ ನೋಡ್ರಿ, ಬರೇ 200 ರೂಪಾಯಿ ರೀ. ಸೇಠ್ ಹತ್ತಿರ ಬರುತ್ತಲೇ ಹಣಮಂತ ನೇರವಾಗಿ 250ರಿಂದ 200 ರೂಪಾಯಿಗಳಿಗೆ ಇಳಿದಿದ್ದ. ಸೇಠ್ ತನ್ನ ಹೆಂಡತಿಯ ಜೊತೆ ಮಾತನಾಡುತ್ತಿದ್ದ. ಮಕ್ಕಳ 2 ಕೋಣೆಗಳಿಗೆ ನಕ್ಷತ್ರಗಳ ಸ್ಟಿಕ್ಕರ್ ಹಾಕಿಸೋಣ ಎಂದು ಯೋಚಿಸುತ್ತಿದ್ದ. ಹಣಮಂತನ ಮನಸ್ಸು, ಸೇಠ್ ಖಂಡಿತವಾಗಿಯೂ ಖರೀದಿಸುತ್ತಾರೆ. 2 ಮಕ್ಕಳಂತೆ, 2 ಕೋಣೆಗಳಂತೆ ಸರಿಯಾಗಿ ಮಾತನಾಡಿದರೆ 3 ಪ್ಯಾಕೆಟ್ಗಳನ್ನು ಮಾರಬಹುದು ಎಂದು ಹೇಳುತ್ತಿತ್ತು. 4 ಪ್ಯಾಕೆಟ್ ಕೊಡಪ್ಪ, ಸೇಠ್ ಹೇಳಿದಾಗ ಹಣಮಂತ ಯೋಚನೆಗೆ ಬಿದ್ದ. 2 ಕೋಣೆಗೆ 4 ಪ್ಯಾಕೆಟುಗಳು ಬೇಕಂತೆ. ಹಣದ ಬಗ್ಗೆಯಂತೂ ಯಾವುದೇ ಚರ್ಚೆ ಇಲ್ಲ. ಸೇಠ್ ಕೈಯಲ್ಲಿ 500ರ 2 ನೋಟು ಹಿಡಿದು ನಿಂತಿದ್ದಾರೆ. ಆದರೆ 4ನೆಯ ಪ್ಯಾಕೆಟ್ ಎಲ್ಲಿಂದ ತರಲಿ? ನಾನು ನನ್ನ ಬಳಿ 3 ಇರುವುದು ಎಂದರೆ ಸೇಠ್ ಬೇಡವೆಂದು ಬಿಟ್ಟು ಹೋದರೆ ಏನು ಮಾಡುವುದು? ಯೋಚನೆಯಲ್ಲಿ ಮುಳುಗಿದ ಹಣಮಂತನಿಗೆ ಇದ್ದಕ್ಕಿದ್ದ ಹಾಗೆಯೇ, ಅಪ್ಪ, ನಮ್ಮ ಮನೆಯಲ್ಲೂ ನಕ್ಷತ್ರಗಳನ್ನು ಅಂಟಿಸೋಣವೇ ಎಂದು ಹೇಳಿದ. ಲಕುಮಿಯ ಮಾತು ನೆನಪಾಯಿತು. ಹಣಮಂತ, ಈ ಜಾತ್ರೆ ಮುಗಿಯುತ್ತಿದ್ದಂತೆಯೇ ಊರಿಗೆ ಹೋಗೋಣ ಎಂದಾಗ ಲಕುಮಿ ಒಂದು ನಕ್ಷತ್ರಗಳ ಪ್ಯಾಕೆಟನ್ನು ಕೈಯಲ್ಲಿ ಹಿಡಿದು, ನಮ್ಮ ಮನೆಯಲ್ಲೂ ನಕ್ಷತ್ರಗಳನ್ನು ಅಂಟಿಸೋಣ ಎಂದಿದ್ದಳು. ಲಕುಮಿಯ ಬಳಿ 1 ಪ್ಯಾಕೆಟ್ ಇದೆ. ಸೇಠ್ಗೆ 4 ಪ್ಯಾಕೆಟ್ ಬೇಕೇ ಬೇಕಂತೆ. ಹಣಮಂತ ಇಲ್ಲ ಅನ್ನಲಿಲ್ಲ. ಲಕುಮಿಯ ನಕ್ಷತ್ರಗಳು ಸೇಠ್ನ ಬಂಗಲೆಯತ್ತ ಹೋಗುತ್ತಿದ್ದವು. ವ್ಯಾಪಾರ ಮುಗಿಯಿತು, ಜಾತ್ರೆ ಮುಗಿಯಿತು, ಮಾಲು ಮುಗಿಯಿತು. ಹಣಮಂತ ಚೀಲ ಜೋಡಿಸುತ್ತಿದ್ದ. ತಾಯಿಯ ಮಡಿಲಲ್ಲಿ ಮಲಗಿದ್ದ ಲಕುಮಿ ನಿದ್ದೆಯಿಂದ ಎಚ್ಚರವಾಗಿ ಆಗಷ್ಟೇ ಕಣ್ಣು ಬಿಡುತ್ತಿದ್ದಳು. ಕಪ್ಪು ಆಗಸದಲ್ಲಿ ಮಿನುಗುತ್ತಿದ್ದ ಸಾವಿರಾರು ನಕ್ಷತ್ರಗಳು ತಮ್ಮದೇ ಲೋಕದಲ್ಲಿ ಮಿನುಗುತ್ತಿದ್ದವು. ಅದನ್ನೇ ನೋಡುತ್ತಿದ್ದ ಲಕುಮಿಗೆ ಬಗಲಲ್ಲಿದ್ದ ತನ್ನ ನಕ್ಷತ್ರಗಳ ಪ್ಯಾಕೆಟ್ ಮಾಯವಾದದ್ದು ತಿಳಿಯಲೇ ಇಲ್ಲ.